ಅಬ್ದುಲ್ ಜಬ್ಬಾರ್. ಮಾನ್ಯ ಸಭಾಪತಿಯವರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 523 ಮಾನ್ಯ ಗೃಹ ಸಚಿವರಲ್ಲಿ ಕೇಳುತ್ತೇನೆ. ಗೃಹ ಸಚಿವರು ಪರಮೇಶ್ವರ್ ಅವರು. ಅಬ್ದುಲ್ ಜಬ್ಬಾರ್ ಅವರು. ಮಾನ್ಯ ಸಭಾಪತಿಗಳ ಉತ್ತರಗಳನ್ನು ಒದಗಿಸಲಾಗಿದೆ. 11ನೇ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಈಗ ಸಾಹೇಬರು ಉತ್ತರ ಕೊಟ್ಟಿದ್ದಾರೆ. ಅಂತ ದಕ್ಷ ಮಿನಿಸ್ಟರ್ ಇರಬೇಕಾದ್ರೆ ವರ್ಷ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವೆ. 1924ನಲ್ಲಿ ದಾವಣಗೆರೆಯಲ್ಲಿ 173 ಮಾಡಿದ್ರು ಕೇಸ್ಗಳು, ಈಗ 240 ಮಾಡಿದ್ದಾರೆ. ಅದೇ ತರ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ 43 ಇದ್ದಿದ್ದು 24ರಲ್ಲಿ ಈಗ ಮೈಸೂರು 421 ಕೇಸ್ಗಳು ಮಾಡಿದ್ದಾರೆ. ಬೆಂಗಳೂರು 520 ಇದ್ದದ್ದು 971 ಆಗಿದ್ದಾವೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಅಂತೂ ಚೆನ್ನಾಗಿ ನಡೀತಾ ಇದೆ, ಆದರೆ ಕಂಟ್ರೋಲಿಗೆ ಬರ್ತಾ ಇಲ್ಲ. ಅದಕ್ಕೆ ಮೊನ್ನೆ ರೀಸೆಂಟ್ ಆಗಿ ಸಾಹೇಬರಿಗೆ ಅದು ಗೊತ್ತಿರೋ ಪ್ರಕಾರ ಮೈಸೂರಲ್ಲಿ ಒಂದು ಫ್ಯಾಕ್ಟರಿನೇ ಸಿಕ್ಕಿದೆ, ಮಾದಕ ವಸ್ತುಗಳು ಮಾಡುವಂತ ಒಂದು ಫ್ಯಾಕ್ಟರಿನೇ. ಅದು ಮಹಾರಾಷ್ಟ್ರ ಪೊಲೀಸರು ಯಾವುದೋ ಇನ್ವೆಸ್ಟಿಗೇಷನ್ಗೆ ಬಂದಾಗ ಅದು ಸಿಕ್ಕಿದೆ ಅಂತ ಪೇಪರ್ನಲ್ಲಿ ಬಂದಿತ್ತು. ಅದಕ್ಕೆ ಇದು ಬಹಳ ಒಂದು ಕೆಟ್ಟ ಕ್ಯಾನ್ಸರ್ ನಮ್ಮ ಸಮಾಜದಲ್ಲಿ ಹರಡ್ತಾ ಇದೆ ಸಾಹೇಬ್ರೆ. ಒಳ್ಳೆ ಎಲ್ಲ ಕಡೆನೂ ನಾನು ಮೊನ್ನೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಹೋಗಿದ್ದೆ 2-3. ಈಗ ಅವರು ಅಲ್ಲಿ ರೋಡ್ನಲ್ಲಿಗೆ ಅಲ್ಲಿ ಕುದುರತ್ ಬಿಟ್ಟಿದ್ದಾರೆ. ಸಾಯಂಕಾಲ 5-6 ಗಂಟೆ ನಂತರ ಶಾಲೆಗಳು ಬಂದಾದ ಕೂಡಲೇ ಒಳಗೆ ಹಾರು ಹೋಗಿ ಅಲ್ಲಿ ರೂಮ್ಗಳಲ್ಲಿ ಬೀಗ ಬಿಚ್ಕೊಂಡು ಒಳಗೆ ಕುದುರ್ತಾ ಇರ್ತಾರೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಆ ಹೆಡ್ ಮಾಸ್ಟರ್ ರೂಮ್ಗಳ ಹತ್ರ ಹೋಗಿ ಗಲಾಟೆ ಮಾಡ್ತಿದ್ದಾರೆ ಅವ್ರು. ಯಾಕಂದ್ರೆ ಅವರು ಅದು ಗಾಂಜಾ, ಅಫೀಮ್, ಡ್ರಗ್ಸ್ ತಗೊಂಡ ಮೇಲೆ ಅವರಿಗೆ ಮನುಷ್ಯತ್ವ ಅನ್ನೋದೇ ಇರಂಗಿಲ್ಲ. ಆ ನಮೂನೆ ಪರಿಸ್ಥಿತಿ ಶಾಲಾ ಕಾಲೇಜ್ಗಳಲ್ಲಿ ಎಲ್ಲ ಇಲ್ಲಿ ತನಕ ನಮ್ಮ ಲೇಡೀಸ್ ಹುಡುಗಿಯರು ಕಾಲೇಜ್ ಹುಡುಗಿಯರ ತನಕನೂ ಇದು ಬೆಳೀತಾ ಇದೆ. ಅದಕ್ಕೆ ತಾವು ಇದು ಮುಂದಿನ ಇದು ಆಗಿಲ್ದಂಗೆ ನನಗೆ ಅನ್ಸೋದ್ ಮಟ್ಟಿಗೆ ನಾವು ಮೊನ್ನೆ ಅಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಹತ್ರನೂ ನಾನು ಮಾತಾಡಿದೆ ನಮ್ಮ ದಾವಣಗೆರೆಯಲ್ಲಿ, ಏನ್ ಹಿಂಗೆ ನಡೀತಾ ಇದೆ, ಯಾವ ನಮೂನೆ ಕಂಟ್ರೋಲ್ ನೀವು ಮಾಡ್ತಾ ಇದೀರಿ ಅಂತ. ಅದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ಏರಿಯಾ ವೈಸ್ ಪೊಲೀಸ್ಗಳನ್ನು ಚೇಂಜ್ ಮಾಡಬೇಕು. ನೀವು ಎಂತ ದೊಡ್ಡ ಆಫೀಸರ್ಗಿಟ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರು ಸಹಿತ ನಿಮ್ಮ ಆಫೀಸರ್ ಬರ್ತಾರಂತ ಇನ್ಫಾರ್ಮೇಶನ್ ಕೊಡೋದೇ ಲೋಕಲ್ ಆ ಕಡೆ ಭಾಗದಲ್ಲಿ ಪೊಲೀಸರು. ಅವರು 20-30 ವರ್ಷ ಅಲ್ಲಿ ಇರ್ತಾರೆ, ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರನ್ನ ಈ ಕಡೆ ಆ ಕಡೆ ಬೇರೆ ಕಡೆ ಹಾಕಿ ಏನಾರ ಮಾಡಿದ್ರೆ ಕಂಟ್ರೋಲ್ ಆಗ್ಬೋದು ಅಂತ ಅನಿಸ್ತದೆ. ತಾವು ದಕ್ಷಾದಿರಿ, ನಿಮ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಇದು ಒಂದು ನಿಮ್ಮ ಕಾಲದಲ್ಲಿ ಆದಷ್ಟು ನಾವು ರಿಕ್ವೆಸ್ಟ್ ಮಾಡೋದೇನಂದ್ರೆ ಇದು ಸರಿ ಮಾಡಬೇಕು. ಇದು ದೊಡ್ಡ ಕ್ಯಾನ್ಸರ್, ಇದಕ್ಕೆ ತಾವೇ ಡಾಕ್ಟರ್ ಇಲಾಜ್ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಂತೇನೆ ನಿಮ್ಮ ಮುಖಾಂತರ. ಏನಪ್ಪ ಇದು? ಮಾನ್ಯ ಸಭಾಪತಿಗಳೇ, ಈ ಡ್ರಗ್ಸ್ ಬಗ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಬಹಳ ಒಂದು ಕಠಿಣವಾದ ನಿರ್ಧಾರವನ್ನು ತಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದರು, ನಾವು ಕರ್ನಾಟಕವನ್ನ ಈ ಡ್ರಗ್ಸ್ ಮುಕ್ತ ಮಾಡ್ತೇವೆ. ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅವರ ಒಂದು ಸ್ಟೇಟ್ಮೆಂಟ್ನಿಂದ ಇಡೀ ರಾಜ್ಯದಲ್ಲಿ ಇಡೀ ಇಲಾಖೆ ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿದೆ ಅನ್ನೋದನ್ನ ಹೇಳಬೇಕು ಅಂತಂದ್ರೆ, ಸಾವಿರಾರು ಕೆಜಿ ಡ್ರಗ್ಸ್ ಅನ್ನ ಹಿಡಿದಿದ್ದೆವು ಕಳೆದ 2.5-3 ವರ್ಷದಲ್ಲಿ. ಯಾವತ್ತೂ ಕೂಡ ಇಷ್ಟೊಂದು ಡ್ರಗ್ಸ್ ಅನ್ನ ಕರ್ನಾಟಕದಲ್ಲಿ ಯಾವತ್ತೂ ಸೀಸ್ ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ನಾವು ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೇವೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಡೆ ಫಾರಿನ್ನಿಂದ ಬರುತ್ತೆ, ಒಂದು ಕಡೆ ಪಾರ್ಸೆಲ್ ಬರುತ್ತೆ, ಒಂದು ಕಡೆ ಬೇರೆ ರಾಜ್ಯದಿಂದ ಬರುತ್ತೆ, ಒಂದು ಕಡೆ ಇಲ್ಲೇ ಸಿಂಥಸೈಸ್ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದರೂ ಕೂಡ ಇನ್ನೂ ನಡೀತಾ ಇದೆ, ನಾನು ಅದನ್ನು ಒಪ್ಕೊಳ್ತೇನೆ. ಆದರೆ ಇದನ್ನು ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಎಲ್ಲಿಯವರೆಗೆ ಕರ್ನಾಟಕವನ್ನ ಡ್ರಗ್ಸ್ ಮುಕ್ತ ಮಾಡ್ತೀವೋ ಅಲ್ಲಿವರೆಗೂ ನಾವು ಈ ವಾರನ್ನ ನಡೆಸ್ತೀವಿ. ಯಾಕೆಂದ್ರೆ ನಾವು ಈಗಾಗಲೇ ಅನೇಕ ಕ್ರಮಗಳನ್ನು ತಗೊಂಡಿದ್ವಿ. ನಾನು ವಿವರಣೆ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಬೇಕಾಗ್ತದೆ. ಶಾಲಾ ಕಾಲೇಜುಗಳಲ್ಲಿ ಏನು ಈ ಹಾವಳಿ ಇದೆ, ಇದನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ.
ಪ್ರತಿ ತಿಂಗಳ ಪ್ರತಿ ಕಾಲೇಜಿಗೆ ಪ್ರತಿ ಶಾಲೆಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಭೇಟಿ ಕೊಡಬೇಕು ಅಂತ ಮಾಡಿದ್ದೇನೆ. ಅವರು ಹೋಗಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದರಿಂದ ಆಗ್ತಕ್ಕಂಥ ಅನಾಹುತ ಏನು ಅಂತೇಳಿ ಅದನ್ನ ಅವ್ರಿಗೆ ತಿಳಿಸಬೇಕು. ಎರಡನೇದು, ಅವರು ಡ್ರಗ್ಸ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ಗಮನಿಸಿ ಅದನ್ನ ಹಿಡಿಬೇಕು ಅಂತ ಹೇಳಿ. ಮೊನ್ನೆ ಒಂದೇ ದಿವಸ 1,000 ಶಾಲೆಗಳಿಗೆ ನಮ್ಮ ಇಡೀ ಬೆಂಗಳೂರು ಸಿಟಿಯಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಒಂದೇ ದಿವಸ. ಇದನ್ನ ನಿರಂತರವಾಗಿ ಮಾಡ್ತೀವಿ. ಒಂದಿನ ಮಾಡಿ ಬಿಟ್ಬಿಟ್ರೆ ಅದು ನಿಲ್ಲೋದಿಲ್ಲ. ಅದು ನಿರಂತರವಾಗಿ ಅದನ್ನ ಮಾಡ್ತೇವೆ. ಮತ್ತು ಎಲ್ಲಿ ಈ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಮಾನ್ಯ ಸಭಾಪತಿಗಳೇ, ಅವರು ಆಫ್ರಿಕನ್ ಕಂಟ್ರೀಸ್ ಇಂದ ಬಹಳಷ್ಟು ಜನ ಬಂದಿದ್ದಾರೆ. ಅವ್ರು ಬಂದು ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಅವ್ರು ಎಲ್ಲಿಂದ ತಗೊಂಡು ಬರ್ತಾರೋ, ಹೇಗೆ ತಗೊಂಡು ಬರ್ತಾರೋ ಗೊತ್ತಿಲ್ಲ. ಆದ್ರೆ ಅದೇ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಹಿಡಿತೇವೆ, ಕೇಸ್ ಹಾಕ್ತೇವೆ. ಕೇಸ್ ಹಾಕೋದೇ ಬೇಕು ಅವರಿಗೆ. ಯಾಕೆಂದ್ರೆ ಕೇಸ್ ಹಾಕಿದ್ಮೇಲೆ ಅವ್ರನ್ನ ಕಳಿಸೋಂಗಿಲ್ಲ. ಆದ್ರೆ ಈಗ ನಾವು ಏನ್ ಮಾಡಿದೀವಿ, ಕಳೆದ 2 ವರ್ಷದಲ್ಲಿ ಸುಮಾರು 300 ಜನ ಡಿಪೋರ್ಟ್ ಮಾಡಿದೀವಿ. ಆ ಡಿಪೋರ್ಟ್ ಮಾಡೋದಕ್ಕೂ ಕೂಡ ಬಹಳ ಪ್ರೊಸೀಜರ್. ಆ ಕನ್ಸರ್ನ್ಡ್ ಎಂಬಸಿಗೆ ಬರಿಬೇಕು, ಆ ಕೌನ್ಸಿಲಿಗೆ ಬರಿಬೇಕು, ಅವ್ರ ಪರ್ಮಿಷನ್ ತಗೋಬೇಕು. ಆನಂತರ ನಾವು ಅವರಿಗೆ ಡಿಪೋರ್ಟ್ ಮಾಡಿ ಕಳಿಸಬೇಕಾಗ್ತದೆ. ಇಷ್ಟಾದರೂ ಕೂಡ ನಾವು ಬಹಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಮನೆ ಬಾಡಿಗೆ ಕೊಟ್ಟಿದ್ರೆ ಆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆನೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ. ಬಹಳ ಕಠಿಣವಾದಂತಹ ಕ್ರಮವನ್ನ ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಆಮೇಲೆ ಸೀಸ್ ಮಾಡಿರೋದು ಸಾವಿರಾರು ಕೋಟಿ ರೂಪಾಯಿ. ಸಣ್ಣ ಪುಟ್ಟದಾದ್ರೆ ಏನೋ ಪರವಾಗಿಲ್ಲ, ಸಾವಿರಾರು ಕೋಟಿ. ಇಲ್ಲಿ ದಾಬಸ್ಪೇಟೆ ಹತ್ರ ಒಂದು ಇನ್ಸಿನರೇಟರ್ ಇದೆ. ನಾನೇ ಖುದ್ದಾಗಿ ಹೋಗಿ ಸುಟ್ಟು ಸಾಕಿದ್ದೀನಿ. ಕಳೆದ ವರ್ಷ ಸುಮಾರು 150-200 ಕೋಟಿ ರೂಪಾಯಿದು ಡ್ರಗ್ಸ್ ಅನ್ನ ನಾವು ಸುಟ್ಟಾಕಿದ್ವಿ. ಅದು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನ ನಿರಂತರವಾಗಿ ನಾವು ನಮ್ಮ ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲೂ ನಾನು ಬಹಳ ಕಠಿಣವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಯಾವ ಅಧಿಕಾರಿ ಒಂದು ವೇಳೆ ಇನ್ವಾಲ್ವ್ ಆಗಿದ್ರೆ ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದಲ್ಲ, ಸಸ್ಪೆಂಡ್ ಮಾಡೋದು ಮತ್ತೆ ಅದು ಮಾಡೋದಲ್ಲ, ಅವ್ರ ಮೇಲೆ FIR ಹಾಕಿ ಅವ್ರನ್ನ ಕೆಲಸದಿಂದನೇ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಹಳ ಯಾಕೆಂದ್ರೆ ಈ ಮಕ್ಕಳು, ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳ್ತಾ ಇದ್ರು, ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಮನೆಗೂ ಆಗ್ಬಿಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ನಾವು ಇದನ್ನ ಗಮನಿಸಿದ್ದೇವೆ. ಬಹಳ ಜನ ಯುವಕರು 17 ವರ್ಷ ಇಲ್ಲ, 15 ವರ್ಷ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅಲ್ಲಿ ಮರ್ಡರ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಎಲ್ಲ ಹಿಡ್ಕೊಂಡು ಬಂದ್ರೆ ಅವರೆಲ್ಲ 16, 18, 19 ಇಷ್ಟು ವಯಸ್ಸಿನವರು. ಯಾಕಪ್ಪ ಅಂದ್ರೆ ಅವರೆಲ್ಲ ಡ್ರಗ್ಸ್ ತಗೊಂಡು ಮರ್ಡರ್ ಮಾಡಿರ್ತಕ್ಕಂಥದ್ದು. ಇಂಥ ಉದಾಹರಣೆಗಳು ಸಾವಿರಾರಿದ್ದಾವೆ. ಹಾಗಾಗಿ ಇವರನ್ನ ಹೀಗೆ ನಾವೇನಾದ್ರೂ ಬಿಟ್ರೆ ಸಮಾಜ ಹಾಳಾಗೋಗುತ್ತೆ, ಕುಟುಂಬಗಳು ಹಾಳಾಗೋಗ್ತವೆ, ಇಡೀ ಪರಿಸರ ನಮಗೆ ಹಾಳಾಗೋಗುತ್ತೆ, ಭವಿಷ್ಯನೇ ಹಾಳಾಗುತ್ತೆ. ಆದ್ರಿಂದ ಬಹಳ ಕಠಿಣವಾದಂತ ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಮಾನ್ಯ ಸದಸ್ಯರಿಗೆ ನಾನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರು ದಾವಣಗೆರೆಯಲ್ಲಿ ನನಗೆ ಈಗ ಹೇಳ್ತಾ ಇದ್ರು, ಜಾಸ್ತಿ ಆಗ್ಬಿಟ್ಟಿದೆ ಅಂತ. ನಾವು ದಾವಣಗೆರೆನೂ ಬಿಡೋದಿಲ್ಲ, ಯಾವ ಜಿಲ್ಲೆನೂ ಬಿಡೋದಿಲ್ಲ. ಬಹಳ ಕಠಿಣವಾದಂತ ನಿರ್ಧಾರ. ನೀವು ಹೇಳಿದ್ರಿ ಕೆಲವರು ಅಧಿಕಾರಿಗಳು 5 ವರ್ಷ, 10 ವರ್ಷ, 20 ವರ್ಷ ಒಂದೇ ಕಡೆ ಇರ್ತಾರೆ, ಅವರೇ ಮೆಸೇಜ್ ಕೊಟ್ಬಿಡ್ತಾರೆ ಅಂತೇಳಿ. ರೈಡ್ ಮಾಡೋದನ್ನ ಇವ್ರು ಪ್ಲಾನ್ ಮಾಡ್ತಾ ಇದ್ರೆ ಅವರೇ ಮೆಸೇಜ್ ಕೊಟ್ಬಿಡೋದು, ಅವಾಗ ಯಾರು ಸಿಗದೇ ಇಲ್ವಲ್ಲ. ಅದನ್ನೆಲ್ಲವನ್ನು ಕೂಡ ನಾವು ನಿಯಂತ್ರಣ ಮಾಡೋಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಆದ್ರಿಂದ ಈ ಏನವರು ಪ್ರಶ್ನೆ ಕೇಳಿದ್ದಾರೆ ಬಹಳ ಸಮಾಜಮುಖಿ ಪ್ರಶ್ನೆ ಇದು, ಬಹಳ ಎಲ್ಲರಿಗೂ ಕನ್ಸರ್ನ್ ಆಗಿರ್ತಕ್ಕಂಥದ್ದು. ನಾವು ಇದನ್ನ ನಿಯಂತ್ರಣ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಕೊನೆಯದಾಗಿ ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ ಗೃಹ ಮಂತ್ರಿ ಸಾಹೇಬರಲ್ಲಿ ಮನವಿ ಮಾಡೋದೇನಪ್ಪ ಅಂದ್ರೆ, ಇದು ಡ್ರಗ್ಸ್ ದಂಧೆ ಯಾವ ನಮೂನಿ ಇತ್ತೋ ಅದೇ ನಮೂನಿ ಮಂಗಳೂರಲ್ಲಿ ಪದೇ ಗಲಾಟೆಗಳಾಗ್ತಾ ಇದ್ವು. ಒಳ್ಳೆ ದಕ್ಷ ಆಫೀಸರ್ ಹಾಕಿದ್ದಕ್ಕೆ ಅವ್ರು ಬಂದಾಗಿಂದನೂ ಇವತ್ತು ತನಕ ಅಂತ ಯಾವ ಇನ್ಸಿಡೆನ್ಸ್ ನಡೆಸಿಲ್ಲ. ಮಂಗಳೂರು ಪ್ರಾಪರ್ ಅದು ಎಕ್ಸಾಂಪಲ್ ನೋಡಬೇಕಂದ್ರೆ ಅಂತ ಆಫೀಸರ್ಗಳಲ್ಲಿ ತಾವು
ಇದಕ್ಕೆ ಒಂದು 5-6 ಜಿಲ್ಲೆ, ಯಾಕಂದ್ರೆ ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ದಾವಣಗೆರೆ, ಇಂಥ ಮೈಸೂರು ಕಡೆ ಇಂಥ ಕಡೆ ನೀವು ಒಳ್ಳೆ ಒಂದು ದಕ್ಷ ಆಫೀಸರ್ಗಳು ಹಾಕಿ ಅವರಿಗೆ ಜವಾಬ್ದಾರಿ ಕೊಟ್ಬಿಟ್ರೆ ಇಂಥ ಕಡೆ ನೀವು ಸ್ವಲ್ಪ ಜಾಸ್ತಿ ಗಮನ ಹರಿಸಬೇಕಂತ ಹೇಳಿದ್ರೆ ಇದು ಬಗೆಹರಿಯಂತ ಪ್ರಸಂಗ ಅದ. ಯಾಕಂದ್ರೆ ಬಾಕಿ ಬೇರೆ ಜಿಲ್ಲೆಗಳಲ್ಲಿ ಅಷ್ಟಷ್ಟಿಲ್ಲ. ಇವು 5-6 ಜಿಲ್ಲೆಗಳಲ್ಲಿ ಅಂತೂ ಹೆವಿ ಆಗ್ಬಿಟ್ಟಿದೆ ಡ್ರಗ್ಸ್ ಎಂದು. ಅದಕ್ಕೆ ತಾವು ಈ ಕಡೆ ಸ್ವಲ್ಪ ದಕ್ಷ ಆಫೀಸರ್ಗಳನ್ನ ಹಾಕಿ ಇದನ್ನು ಕಂಟ್ರೋಲ್ ಮಾಡ್ತೀರಂತ ನಾನು ನಂಬ್ತೇನೆ. ಮಾನ್ಯ ಸಭಾಪತಿಗಳೇ, ಇದಕ್ಕೆ ನಾನು ಅವರು ಅಧಿಕಾರಿಗಳ ವಿಷಯ ಪ್ರಸ್ತಾಪ ಮಾಡಿದ್ರು. ನಾವೊಂದು ಹೊಸದಾಗಿ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೇವೆ. ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್. ಅದಕ್ಕೆ ಪ್ರತ್ಯೇಕವಾಗಿ ಯಾರು ಎಫಿಷಿಯಂಟ್ ಆಫೀಸರ್ಸ್ ಇದ್ದಾರೆ, ಎಫೆಕ್ಟಿವ್ ಆಫೀಸರ್ಸ್ ಇದ್ದಾರೆ, ಅಂಥವ್ರನ್ನ ಒಂದು 56 ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಆಂಟಿ ನಕ್ಸಲ್ ಫೋರ್ಸ್ ಇಂದಾನೆ ತಗೊಂಡಿದ್ದೀವಿ. ಅವ್ರನ್ನ ವೆಲ್ ಟ್ರೈನ್ಡ್ ಆಫೀಸರ್ಸ್ ಅವರನ್ನ 56 ಜನನ ತಗೊಂಡು ಇದಕ್ಕೆ ಒಂದು ಆಂಟಿ ನಾರ್ಕೋಟಿಕ್ ಫೋರ್ಸ್ ಅಂತಾನೆ ಮಾಡಿದೀವಿ, ಹೊಸದಾಗಿ ಮಾಡಿದೀವಿ. ಬಹುಶಃ ಬೇರೆ ಯಾವುದೇ ರಾಜ್ಯದಲ್ಲಿ ಆ ತರದ್ದು ಒಂದು ಫೋರ್ಸ್ ಇಲ್ಲ. ಸುಮಾರು 10 ಜನ ಸೀನಿಯರ್ ಆಫೀಸರ್ಸು, ಆಮೇಲೆ 56 ಜನ ಈ ಬೇರೆ ಕಡೆಯಿಂದ ನಾವು ಅವ್ರನ್ನ ಡೆಪ್ಯುಟೇಷನ್ ಮೇಲೆ ANF ಇಂದ ತಗೊಂಡಿದ್ದೀವಿ. ಇದು ಕೂಡ ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಭೇಟಿ ಕೊಟ್ಟು ಅವರು ರೈಡ್ ಮಾಡ್ತಕ್ಕಂಥದ್ದು ಅಥವಾ ಹಿಡಿತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಅವರಿಗೆ ವಹಿಸ್ಕೊಟ್ಟಿದ್ದೀವಿ. ಅದು ಎಫೆಕ್ಟಿವ್ ಆಗಿ ಆಗುತ್ತೆ. ಮುಂದಿನ ದಿನದಲ್ಲಿ ಈ ANTF ಅಂತ ಏನಿದೆ ಅವರು ಒಳ್ಳೆ ಕೆಲಸ ಮಾಡಬೇಕು. ಅದಕ್ಕಾಗಿ ನಾವು ಅವ್ರನ್ನ ನೇಮಕ ಮಾಡಿದ್ದೀವಿ ಅಂತ ಹೇಳಿ ಮಾನ್ಯ ಸದಸ್ಯರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.